ನಾನು ಈ ಭಾವಗೀತೆ ಬಗ್ಗೆ ಮಾತಾಡ್ತೀನಿ. ಭಾವಗೀತೆ ಅಂದರೆ ಏನು, ಅದನ್ನು ರಚನೆ ಮಾಡುವ ರೀತಿ ಯಾವುದು, ಎಲ್ಲಿಂದ ಹುಟ್ಟಿಯಂತು ಭಾವಗೀತೆ, ಹೇಗೆ ಈ ಕಾವ್ಯದಲ್ಲಿ ಅದು ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನುವ ಮಾತನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಒಂದು ರೀತಿಯಲ್ಲಿ ಇದು ಭಾವಗೀತೆ ಅಂದರೆ ಧ್ಯಾನಾತ್ಮಕ ಕವಿತೆ ಅಂತ ಹೇಳಿ, ನಮ್ಮ ಮೈ ಮನಸ್ಸು ಎಲ್ಲ ಅದರ ಕಡೆಗೆ ಭಾವನೆಗಳನ್ನು ಬಿತ್ತತಕ್ಕಂಥ, ಭಾವನೆಗಳನ್ನು ಅರಳಿಸತಕ್ಕಂಥ ಕಾವ್ಯ ಸಂಪದ. ಅತ್ಯುತ್ತಮ ಕ್ರಮದಲ್ಲಿ ಅತ್ಯುತ್ತಮ ಆ ಶಬ್ದಗಳನ್ನು ಪೋಣಿಸಿ ಮನುಷ್ಯನಿಗೆ ತಲುಪಿಸಬೇಕಾದಂತಹ ಒಂದು ಸಾಧನೆ, ಒಂದು ಸಾಧನ. ಕವಿಯ ಪರಿಪೂರ್ಣ ವ್ಯಕ್ತಿತ್ವ, ಅಭಿವ್ಯಕ್ತಿ, ಈ ಪೂರ್ಣ ಅನುಭವದ ಸಂಕೇತ. ಒಂದು ಭಾವಗೀತೆಯನ್ನು ರಚನೆ ಮಾಡಬೇಕಾದ್ರೆ ಒಂದು ಕಾವ್ಯದ ಒಂದು ಅನುಭವ, ರಸಾನುಭವ ಒಬ್ಬ ಕವಿಯಲ್ಲಿ ಅಡಕವಾಗಿರ್ತದೆ. ಆ ವ್ಯಕ್ತಿಗೆ ಶಬ್ದದ ಲಯ ಭಾಳ ಅವಶ್ಯಕ. ಭಾವಗೀತೆ ಅಂದಾದ ಕ್ಷಣಕ್ಕೆ ಶಬ್ದದ ಲಯ ಐತೆಯಲ್ಲ, ಆ ಕೌಂಟ್ ಅದು ಭಾಳ ಇಂಪಾರ್ಟೆಂಟ್ ಯಾವುದೇ ಭಾವಗೀತೆಯಲ್ಲಿ. ಆ ಭಾವಗೀತೆ ಭಾವನೆಗಳನ್ನು ಕೆಣಕುವುದು. ಭಾವಗೀತೆ ಮನುಷ್ಯನ ಭಾವನೆಗಳನ್ನು ಕೆಣಕುವುದು. ಅದು ಬಹಳ ಶುದ್ಧವಾದ ಕಾವ್ಯ. ಭಾವಗೀತೆಗಳೆಂದರೆ ಈ ಪುಟ್ಟ ಕವನಗಳಲ್ಲಿ ಪ್ರತ್ಯೇಕವಾದ ಒಂದು ವಿಶೇಷತೆ ಇರುತ್ತದೆ. ಕವಿತೆ ಒಂದು ಸಾರಭೂತವಾಗಿರುವ ಪ್ರಕಾರಗಳಲ್ಲಿ ಇವು ಅತ್ಯಂತ ವ್ಯಾಪಕವಾಗಿ ಪರಿಣಾಮ ಬೀರುವ ಕಾವ್ಯವನ್ನು ಉಣಬಡಿಸುವ ಒಂದು ಮಹತ್ವದ ಶಬ್ದಗಳ ಜೋಡಣೆ. ಈ ಗೀತೆ ಮನುಷ್ಯನ ಸಾಧ್ಯವಾದ ತೀವ್ರತಮ ಭಾವ ಚಟುವಟಿಕೆಯ ಫಲಿತಾಂಶ. ಈಗ ನೋಡಿ, ನೀವು ಒಂದು ಭಾವಗೀತೆ ಕೇಳಬೇಕಂತಂತಂದರೆ ಪುಲಕಿತ ಆಗ್ತೀರ. ನಿಮ್ಮ ಭಾವನೆಗಳು ಬಡಿದೆದ್ದೇಳ್ತವೆ. ಶುದ್ಧವಾದ ರಾಗ, ಶುದ್ಧವಾದ ಶಬ್ದ, ಶುದ್ಧವಾದ ಜೋಡಣೆ, ಅಲಂಕಾರ, ಅದು ಕೇಳುವುದಕ್ಕೆ ಕಿವಿಗೆ ಮುದ ನೀಡುತ್ತದೆ. ಲಯ ಇವೆಲ್ಲ ಇರ್ತವೆ ಒಂದು ಶುದ್ಧವಾದ ಭಾವಗೀತೆಯಲ್ಲಿ. ಇದು ಜೀವನದ ಯಾವುದೋ ವ್ಯಕ್ತಿ ರೂಪದ ಮೇಲೆ ಕೇಂದ್ರೀಕೃತವಾಗಿ ಅದನ್ನು ಸಂಪೂರ್ಣವಾಗಿ ಅನುಭವಿಸುವಂತಿದ್ದು, ಕಾವ್ಯದ ಭಾವ ಲಯದಲ್ಲಿ ತನ್ನನ್ನು ಅಭಿವ್ಯಕ್ತಗೊಳ್ಳುತ್ತದೆ. ನೀವು ಕೇಳಬೇಕಾದ್ರೆ ಯಾವುದೇ ಭಾವಗೀತೆ ಕೇಳ್ರಿ, ಒಂದು ವಿಶೇಷತೆ ಇರುತ್ತೆ. ಚಿತ್ರಗೀತೆ ಇವೆಲ್ಲ ನಮಗೆ ಸಂಗೀತದಲ್ಲಿ ಮುಳುಗಿಸ್ತಾವಷ್ಟೇ. ಭಾವಗೀತೆಗೆ ಗಾರ್ಧವ ಸಂಗೀತ ಬೇಕಾಗಿಲ್ಲ. ಅದು ಶುದ್ಧವಾದ ಒಂದು ಸಂಗೀತ, ಒಂದು ಲೈಟ್ ಮ್ಯೂಸಿಕ್ ಅಂತ ಕರಿತೀವಿ. ಆ ಭಾವಗೀತೆ ಆಡುವವರ ಧ್ವನಿ, ಆ ಲಯ, ಅದು ಬಹಳ ಮುಖ್ಯವಾಗಿರುತ್ತದೆ. ಕಾವ್ಯದ ಭಾವ ಲಯ ವ್ಯಕ್ತಗೊಂಡು ಮತ್ತು ವಿಷಯದ ಮಹತ್ವಪೂರ್ಣವಾದ ಶಬ್ದದ ಆಯ್ಕೆ ಸಾಕ್ಷಾತ್ಕಾರಗೊಳ್ಳುತ್ತದೆ. ಗಳಲ್ಲಿ ಆ ಜೋಡಣೆ ಇದೆಯಲ್ಲ, ಶಬ್ದಗಳ ಭಾವ ಆ ಒಂದು ಕಾವ್ಯದ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಲಯರ್ ಎಂಬ ತಂತಿ ವಾದ್ಯದೊಡನೆ ಮತ್ತು ಯಾವುದೇ ವಾದ್ಯದೊಡನೆ ಹಾಡಲು ಬರುವಂತೆ ರಚಿತವಾಗಿರುವ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವ ಭಾವಗೀತೆ. ಒಂದು ತಂತಿವಾದ್ಯ ಬರ್ತದೆ, ಅದರಲ್ಲೇನ ಆಡ್ಬೋದು.
ಯಾವ ವಾದ್ಯನೂ ಸೆಟ್ ಆಗುತ್ತೆ, ಎಲ್ಲ ವಾದ್ಯಗಳು ಸೆಟ್ ಆಗ್ತವೆ. ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವ ಒಂದು ಕಿರುಗಮನ, ಆ ಒಂದು ರಚನೆ ಕಿರುಗಮನ. ಇದನ್ನು ನಾವು ಒಂದು ಭಾವಗೀತೆ ಅಂತಂತ ಹೇಳ್ಬೋದು. ಭಾವಗೀತೆಯನ್ನು ನಾವು ಕೇಳ್ಬೇಕಂತಂತಂದರೆ ಮೈಮನ ಪುಲಕಿತವಾಗುತ್ತದೆ, ಲಯ ಇರುತ್ತದೆ, ಮೆಲೋಡಿಯಸ್ ಇರುತ್ತದೆ. ಒಂದು ಗುಟ್ಟಿನ ಒಳಗುಟ್ಟು, ಒಳದನಿ ಅಂತಕ್ಕಂಥ ನಾವು ಕರಿತೀವಿ. ಸಹೃದಯರಿಗೆ ತಲುಪುವಂತೆ ಆಪ್ತತೆ ಇರುವಂತಹ ಒಂದು ಕವನಗಳಲ್ಲಿ ಇಂಥ ಕವನಗಳಲ್ಲಿ ಅಡಗಿರುತ್ತದೆ. ಸಾರ್ವಜನಿಕ ಘಟನೆಗಳ ಸಹಜ ಸಂವೇದನೆಗಳನ್ನುಳ್ಳ ವ್ಯಕ್ತಿಯಲ್ಲಿ ಸಂತೋಷ. ಈ ಭಾವಗೀತೆಗಳಲ್ಲಿ ನೋಡ್ರಿ ನೀವು, ಲವ್ ಸಫರ್ ಇರ್ತದೆ, ದುಃಖ ಇರ್ತದೆ, ದುಮ್ಮಾನ ಇರ್ತದೆ, ಸಂತೋಷ ಇರ್ತದೆ, ಈ ಎಲ್ಲ ಭಾವನೆಗಳು ಅಡಗಿರ್ತವೆ. ಒಂದು ಸಂವೇದನೆ ಇರುತ್ತೆ, ಕೇಳೋದಕ್ಕೆ ಒಂದು ಸಂವೇದನೆ, ಒಂದು ಸೆನ್ಸಿಟಿವ್ನೆಸ್ ಇರುತ್ತದೆ ಆ ಭಾವಗೀತೆಗಳಲ್ಲಿ. ಆ ಸಂತೋಷ, ಭಯ, ದುಃಖ, ಬೇಸರ, ಧನ್ಯತೆಯ ಭಾವ ಮತ್ತು ಪ್ರಕೃತಿಯ ವರ್ಣನೆ, ಈ ಸಾಮಾನ್ಯ ಮನುಷ್ಯರ ಅನುಭವಗಳು, ಸನ್ನಿವೇಶಗಳು ತಿಗೊಳ್ತವೆ. ಭಾವಗೀತೆ ನಿಜವಾಗಿ ಅನುಭವದ ನಂಬಿಕೆಯನ್ನು ಮಾಡಿಸಿ ಅಂತರಂಗವನ್ನು ಕೆಣಕಿ ಕುಣಿಸಬಲ್ಲ ಒಂದು ಸಾಹಿತ್ಯದ ಪ್ರಕಾರ. ಎಂಥ ಮನುಷ್ಯರಿಗೂ ಭಾವಗೀತೆ ಅಂತಂದ್ರೆ ಒಂದು ವಿಶೇಷತೆ ಭಾವನೆ ಮೂಡಿ ಬಂದ್ಬಿಡ್ತದೆ. ನಿಜವಾಗಿ ಇದು ಅನುಭವ ಅಂತರಂಗವನ್ನು ಕೆಣಕಿ ಕುಣಿಸಬಲ್ಲ ಸಾಹಿತ್ಯದ ಒಂದು ಪ್ರಕಾರ. ಇದರಲ್ಲಿ ಕವಿಯ ಸ್ವಭಾವ ಅಡಗಿರುತ್ತದೆ. ಇದು 18ನೇ ಶತಮಾನದಲ್ಲಿ ಬೆಳವಣಿಗೆ ಬಂತು. 18ನೇ ಶತಮಾನದಲ್ಲಿ ಭಾವಗೀತೆ ಬಳಕೆಗೆ ಬಂತು. ಇದು ನವೋದಯಕ್ಕೆ ಸಂಬಂಧಪಟ್ಟದ್ದು ಇದಲ್ಲೇ ರಚನೆಗೊಂಡಿದ್ದು. ಕೌಂಟ್ ಲೆಕ್ಕಾಚಾರ, ಟಕ್ 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 ಕೌಂಟಿ ಬರೆಯೋದು, 1 2 3 ಲೈಕ್ ದಿಸ್. ಸರಳ, ಸಂಕೀರ್ಣ, ಸ್ಪಷ್ಟ, ಆತ್ಮೀಯ, ವೈಯಕ್ತಿಕ ಹಾಗೂ ಹೊರಚೆಲ್ಲುವ ಭಾವನೆಗಳ ಒಂದು ಗೊಂಚಲು ಭಾವಗೀತೆ ಅಂದರೆ. ಇದರಿಂದ ಮನುಷ್ಯನಲ್ಲಿ ಅದುವರೆಗೂ ಇದ್ದ ದೇವರ, ಧರ್ಮದ ಭಯ ಹೊರಟು ಹೋಗಿ ಮನುಷ್ಯ ಸ್ಪಂದಿಸಬಲ್ಲ ವಿಷಯಗಳ ಬಗ್ಗೆ ಆಸಕ್ತನಾಗುವಂತೆ ಭಾವಗೀತೆ ಮಾಡುತ್ತವೆ. ಈ ಕಂದಾಚಾರ, ಮೂಢನಂಬಿಕೆ ಇವ್ಯಾವು ಬರೋದಿಲ್ಲ. ಯಾಕೆಂತಂತಂದರೆ ಭಾವನಾತ್ಮಕವಾಗಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಸಹಜ ಮನುಷ್ಯನ ಸಹಜ ಬದುಕಿನಲ್ಲಿ ನಡೆಯತಕ್ಕಂಥ ಘಟನೆಗಳನ್ನು ಆಧರಿಸಿ ಒಬ್ಬ ಕವಿ ಸೆರೆ ಹಿಡಿಯುವಂಥ ಒಂದು ಕಾವ್ಯದ ಪ್ರಕಾರ. ಇಂಥ ಕಾವ್ಯಗಳನ್ನು ಕಂಡುಹಿಡಿತಾರೆ ಕವಿಗಳು, ಮಾಡ್ತಾರೆ ಅದನ್ನು. ಭಾವನೆಗಳನ್ನು ಇನ್ನೊಬ್ಬರಿಗೆ ಹಂಚುತ್ತಾರೆ ಈ ಕವನಗಳ ಮೂಲಕ. ಇನ್ನೊಬ್ಬರ ಹೃದಯವನ್ನು ಬಡಿದು ಎಬ್ಬರಿಸುತ್ತದೆ, ರಿಯಾಕ್ಷನ್ ಆಗುತ್ತದೆ ಈ ಭಾವಗೀತೆಗಳಿಗೆ ಕೇಳಿದಾಗ ನಮಗೆ. ಇಂಥ ಭಾವಗೀತೆಗಳನ್ನು ಕವಿಗಳು ಕಟ್ಟುತ್ತಾರೆ. ವರ್ಡ್ಸ್ವರ್ತ್, ಕೀಟ್ಸ್, ಶೆಲ್ಲಿ, ಬೈರನ್, ನ್ಯೂಮನ್, ಆಮೇಲೆ ಕನ್ನಡದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ, ಆಮೇಲೆ ನರಸಿಂಹಸ್ವಾಮಿ, GS ಶಿವರುದ್ರಪ್ಪ ನವೋದಯ ಭಾವಗೀತೆಗಳ ಹರಿಕಾರರಾಗಿದ್ದಾರೆ, ಕವಿಗಳಾಗಿದ್ದಾರೆ. ಇವರು ನಮ್ಮ ಕನ್ನಡದಾಗೆ ಯಾರು? ಕುವೆಂಪು, ಬೇಂದ್ರೆ, ಪೂತಿನ, KS ನರಸಿಂಹಸ್ವಾಮಿ, GS ಶಿವರುದ್ರಪ್ಪ, ಆಮೇಲೆ ಇವರು ನವೋದಯವನ್ನು ಹುಟ್ಟು ಹಾಕಿದ ಹರಿಕಾರರು ಮತ್ತು ಕವಿಗಳು ಆಗಿದ್ದಾರೆ. ಉದಾಹರಣೆಗೆ ಒಂದು 2 ಸ್ಟ್ರಾಂಜ್ ಹೇಳ್ತೇನೆ ನಿಮಗೆ.
ಶುಭ್ರ ನೀಲಾಗಸದಿ ಬೆಳ್ಮುಗಿಲ ತುಣಕಾಗಿ ಬಾನಿನುದ್ದಗಲಕ್ಕೂ ತೇಲುವಾಸೆ. ಶುಭ್ರ ನೀಲಾಗಾಸದಿ ಬೆಳ್ಮುಗಿಲ ತುಣಕಾಗಿ ಬಾನಿನುದ್ದಗಲಕ್ಕೂ ತೇಲುವಾಸೆ. ಚುಕ್ಕಿ ಚಂದ್ರಮರನ್ನು ತೆಕ್ಕೆಯಲ್ಲಿ ಬಿಗಿದಪ್ಪಿ ಮುತ್ತಿಕ್ಕುವ ಹಾಸೆ. ಇದು ಉದಾಹರಣೆ ಸಹ ಸುಮ್ಮನೆ ಹೆಂಗೆ ರಚನೆ ಮಾಡ್ತಾರೆ ಅಂತಂತೇಳಿ. ಭಾವಗೀತೆಗಳ ಒಂದು ಗೊಂಚಲು. ಈ ಭಾವಗೀತೆಗಳು ಅಂದರೆ ಎಲ್ಲರಿಗೂ ಇಷ್ಟ. ಈ ನವ್ಯ ಕಾವ್ಯಕ್ಕೂ ನವೋದಯ ಕಾವ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ನವ್ಯ ಕಾವ್ಯಕ್ಕೆ ಈ ಬಂಧನಗಳಿಲ್ಲ. ಭಾವಗೀತೆ ನವೋದಯ ಅಂತಲೂ ಅದಕ್ಕೆ ಬಂಧನಗಳಿದ್ದಾವೆ. ಅದನ್ನು ಸ್ಟಡಿ ಮಾಡಿ ನೀವು ಬರಿಬೇಕಾಗುತ್ತೆ. ಇಷ್ಟು ಹೇಳಿ ಈ ಭಾವಗೀತೆ ಬಗ್ಗೆ ನಿಮಗೆ ಪ್ರಸ್ತುತಪಡಿಸಿದ್ದೇನೆ. ದಯವಿಟ್ಟು ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಎಂದು ಹೇಳುತ್ತಾ ಈ ಮೂಲಕವಾಗಿ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಒಂದೊಂದೇ ಪ್ರಕಾರವಾಗಿ ಕಾವ್ಯದ ಪ್ರಕಾರವನ್ನು ನಾನು ಹೇಳ್ತಾ ಹೋಗ್ತಿದ್ದೆ. ನಮಸ್ಕಾರ.